ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಹೇಳ್ತಿದ್ದೀನಿ, ನಾನು ಮಾಡಿರೋ ಎಲ್ಲ ಜೋಕ್ಸೂ ಕ್ಯಾರೆಕ್ಟರ್ ಮೇಲೆ ಹೊರತು ಆ್ಯಕ್ಟರ್ ಮೇಲಲ್ಲ. ಮತ್ತೆ ಕಮೆಂಟ್ಸಲ್ಲಿ ಶುರು ಹಚ್ಕೊಂಬಿಡಿ, ಸುದೀಪ್ ಸರ್ ಬಗ್ಗೆ ಮಾತಾಡೋಕ್ಕೆ ನಿಂಗೆ ಯೋಗ್ಯತೆ ಇದೆ ಆದರೆ ನೀನೊಂದು ಶಾರ್ಟ್ ಫಿಲ್ಮ್ ಶುರು ಮಾಡು ಅದು ಇದು ಅಂತೆಲ್ಲ ಬೇಡ. ನಿಜ ಹೇಳ್ಬೇಕಂದ್ರೆ ನಿಮ್ಗಿಂತ ದೊಡ್ಡ ಸುದೀಪ್ ಸರ್ ಫ್ಯಾನ್ ನಾನು. ಬೇಕಂದ್ರೆ ನೋಡಿ ಅವ್ರ ಫಿಲಮ್ ಶರ್ಟ್ ಹಾಕೊಂಡಿದ್ದೀನಿ ಮಾರ್ಕ್ ಅಂತ, ಹಿಂದೇನೂ ಇದೆ ತೋರಿಸ್ತೀನಿ. ಕಾಣ್ತಿದ್ಯಾ ಸುದೀಪ್ ಇಲ್ಲಿ? ಕಾಣ್ತಿದ್ಯಾ? ನಂಗೆ ಗೊತ್ತಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಿಮ್ಗೆ ಇನ್ನೂ ನಂಬಿಕೆ ಬಂದಿಲ್ಲ ಅಂದ್ರೆ ಈ ವಿಡಿಯೋ ಮೊನ್ನೆ ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ಈ ಮೂವಿಲಿ ಒಬ್ಬ ಗಡ್ಡ ಬಿಟ್ಟಿರೋ ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್ ಒಂದು ತೊಂದರೆಯಲ್ಲಿ ಸಿಕ್ಕಾಕೋತಾನೆ. ಆ ತೊಂದರೆಯಿಂದ ಪಾರಾಗಕ್ಕೆ ಒಂದು ಡೆಡ್ಲೈನ್ ಟೈಮ್ ಕೊಟ್ಟಿರ್ತಾರೆ. ಆಮೇಲೆ ಈ ಮೂವಿಲಿ ಕಾಳಿ ಅಮ್ಮದು ಒಂದು ಸಾಂಗ್ ಬೇರೆ ಇದೆ. ಎಸ್, ನಾನು ಮಾತಾಡ್ತಿರೋದು ಮ್ಯಾಕ್ಸ್ ಬಗ್ಗೆ ಅಲ್ಲ, ಮಾರ್ಕ್ ಬಗ್ಗೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಮ್ಯಾಕ್ಸ್ ಮತ್ತು ಮಾರ್ಕ್ ಎರಡೂ ಸೇಮ್ ಅಂತ ನಾನೇ ಅಲ್ಲ, ಈ ಮೂವಿಲೇ ಹೇಳಿದ್ದಾರೆ. ಅದಕ್ಕಂತ ಒಂದು ಡೈಲಾಗ್ ಬೇರೆ ಇದೆ. ಯಾವಾಗ ನೋಡಿದ್ರು ಮಾರ್ಕ್ ಅಂತ ಇರ್ತೀಯ? ಯಾವ ನನ್ನ ಮಾರ್ಕು? ಅವನೇನು ಮ್ಯಾಕ್ಸ್ಗಿಂತ ಟೆರರಾ? ಈ ಮೂವಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಈ ಮೂವಿ ಸ್ಟೋರಿ ನಾನು ಒಂದು ಲೈನಲ್ಲಿ ಹೇಳ್ತೀನಿ ಕೇಳಿ. 18 ಜನ ಮಕ್ಕಳು ಕಿಡ್ನಾಪ್ ಆಗಿರ್ತಾರೆ. ನಮ್ಮ ಹೀರೋವನ್ನು ಸೇವ್ ಮಾಡಬೇಕು. ಮಾಡೇ ಮಾಡ್ತಾನೆ, ಆಬ್ವಿಯಸ್ಲಿ ಹೀರೋ ಅಲ್ವಾ. ಆದರೆ ಹೆಂಗೆ ಮಾಡ್ತಾನೆ ಗೊತ್ತಾ? ಕುಡ್ಕೊಂಡು, ದಾಡಿ ಸೋರ್ಕೊಂಡು, ಡ್ಯಾನ್ಸ್ ಆಡ್ಕೊಂಡು, ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಈ ಮೂವಿ ಸ್ಟಾರ್ಟಿಂಗಲ್ಲಿ ವಿಲನ್ ಸ್ಟೀಫನ್ ರಾಜ್ದು ಕೊಕೇನ್ ಹಿಡ್ದಿರ್ತಾರೆ ಪೊಲೀಸ್ ಅವರು. ಅವನು ಸುಮ್ಮನೆ ಬಿಡ್ತಾನಾ? ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇನ್ನೇನು ನಮ್ಮ ಅಣ್ಣನ ಎಂಟ್ರಿ ಆಗತ್ತೆ. ಕೋಇನ್ಸಿಡೆಂಟ್ಲಿ ನಮ್ಮ ಅಣ್ಣ ಕೂಡ ಪೊಲೀಸ್ ಸ್ಟೇಷನಲ್ಲಿ ಕುಡ್ದು ಮಲಗಿರ್ತಾನೆ. ಏಳು ಮಂಜುನಾಥ ಎದ್ದೇಳಲ, ಎದ್ದೇಳು ಮಂಜುನಾಥ. ನಮ್ಮ ಅಣ್ಣಂಗೆ ಚೂರು ಸೀರಿಯಸ್ನೆಸ್ ಇಲ್ಲ. ಯಾಕಂದ್ರೆ ನಮ್ಮ ಅಣ್ಣ ಪೊಲೀಸ್ ಆಫೀಸರ್ ಆಗಿದ್ರು ಬೇರೆಯವ್ರನ್ನ ಕಾಪಾಡೋ ಬದಲು ಮೊದಲು ಡ್ಯಾನ್ಸ್ ಆಡ್ತಾನೆ, ಅದು ವಿಲನ್ಸ್ ಜೊತೆನೆ. ನಮ್ಮ ಅಣ್ಣಂಗೆ ನಶೆ ಎಲ್ಲ ಇಳಿದ್ಮೇಲೆ ಅವನಿಗೂ ರಿಯಲೈಸ್ ಆಗುತ್ತೆ, ಓ ನಾನು ಪೊಲೀಸ್ ಆಫೀಸರ್ ಅಲ್ಲ ಅಂತ. ಅವಾಗ ಯಾರ ಜೊತೆ ಡ್ಯಾನ್ಸ್ ಆಡ್ನೋ ಅವ್ರಿಗೆ ಕೊಡ್ತಾನೆ. ನಮ್ಮಣ್ಣ ಎಷ್ಟು ನಶೆಲಿರ್ತಾನಂದ್ರೆ ಸಾಂಗ್ ಮುಗಿದ ಮೇಲೂ ಫೈಟಲ್ಲಿ ಡ್ಯಾನ್ಸ್ ಆಡ್ತಿರ್ತಾನೆ. ನೆಕ್ಸ್ಟ್ ಗೊತ್ತಾಗುತ್ತೆ ನಮ್ಮ ಮಾರ್ಕ್ ಅವ್ರ ಅಮ್ಮನ ಯಾರೋ ಚುಚ್ಚಿದಾರಂತ. ಆದರೆ ನಮ್ಮ ಅಣ್ಣಂಗೆ ಸೀರಿಯಸ್ನೆಸ್ಸೇ ಇಲ್ದಿರೋ ಕಾರಣ ಹಾಸ್ಪಿಟ್ಲಿಗೆ ದಮ್ ಹೊಡ್ಕೊಂಡು ಆರಾಮಾಗಿ ಹೋಗ್ತಾನೆ. ಒಳ್ಳೇದು ಮಾಡ್ತದ. ಅವ್ರಮ್ಮ ICU ಅಡ್ಮಿಟ್ ಆಗಿದ್ರು ನಮ್ಮ ಅಣ್ಣ ಅಂತಾನೆ. ಅಮ್ಮ ಹೇಗಿದ್ರು ಸರ್? ಓಕೆ, ಮಾತೇ ಇಲ್ಲ. ಅವ್ರ ಅಮ್ಮನ ಚುಚ್ಚಿ ಅರ್ಚನಾ ಅನ್ನೋ ಹುಡುಗಿನ ಕಿಡ್ನಾಪ್ ಮಾಡಿರ್ತಾರಂತೆ. ಅದೇ ರೀತಿ ಇನ್ನು 17 ಜನನ ಕಿಡ್ನಾಪ್ ಮಾಡಿರ್ತಾರೆ. ಮುಂದೆ ನಮ್ಮ CMನ ಅವ್ರ ಮಗ ಸಾಯಿಸೋ ವಿಡಿಯೋನ ಒಬ್ಬ ಡಾಕ್ಟರ್ ತೆಗ್ದಿರ್ತಾನೆ. ಆದರೆ ನಮ್ಮ ಡಾಕ್ಟರು ತುಂಬ ಜವಾಬ್ದಾರಿಯಿಂದ ವಿಡಿಯೋನ ಇಟ್ಕೊಂಡಿರ್ತಾನಂದರೆ ಫೋನನ್ನು ಅವ್ರ ಮಗನಿಗೆ ಫ್ರೀ ಫೈರ್ ಆಡೋಕ್ಕೆ ಕೊಟ್ಟಿರ್ತಾನೆ. ಈ ಮೂವಿಲಿ ಬರೀ ಮಾರ್ಕ್ಗಲ್ಲ, ಯಾರಿಗೂ ಸೀರಿಯಸ್ನೆಸ್ ಇಲ್ಲ. ಏನೋ ಹೊಡೆದಂಗಾಯ್ತು. ಆದರೆ ನಂಗೆ ಇಲ್ಲೊಂದು ಅರ್ಥ ಆಗಿಲ್ಲ. ಅವ್ರ ಮಗ ಫ್ರೀ ಫೈರ್ ಆಡುವಾಗ 50 ಜನ ಬದುಕಿದ್ರೂ ಡಬಲ್ ಕಿಲ್ ಮಾಡಿರ್ತಾನೆ. ಹಿಂಗೆ ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ. ವಿಡಿಯೋ ಲೀಕ್ ಆಗಿದ್ದಕ್ಕೆ ವಿಲನ್ ಟೆನ್ಷನಲ್ಲಿ ಇರ್ತಾನೆ. ಇವಾಗ ನಿನ್ಗೆ ಹೆಂಗೆ ಅನಿಸ್ತೋ ಅದೇ ರೀತಿ ನಂಗೆ ಇಡೀ ಮೂವಿಲಿ ಈ ಕ್ಯಾರೆಕ್ಟರ್ ಮಾತಾಡುವಾಗ ಅನಿಸಿದ್ದು. ನಿನ್ನ ಹತ್ರ ಅಡ್ವೈಸ್ ಕೇಳಿದ? ಈ ರಾಜಕೀಯ ಎಲ್ಲ ಗೊತ್ತಾಗಲ್ಲ ನಿಂಗೆ, ಬಾಯಿ ಮುಚ್ಚು. ಅರೆಸ್ಟ್ ಮಾಡಿದ ತಕ್ಷಣ ಇದೆಲ್ಲ ಮುಗಿಯಲ್ಲ, ಅವನ್ನೇ ಮುಗಿಸ್ಬೇಕು. ನೆಕ್ಸ್ಟ್ ಒಂದು ಫೈಟ್ ಸೀನ್ ಸ್ಟಾರ್ಟ್ ಆಗುತ್ತೆ. ಆದರೆ ನಮ್ಮ ಅಣ್ಣ ಕುಡಿಯೋವರೆಗೂ ಕಾದಿ ಆಮೇಲೆ ಎಲ್ಲರೂ ಅಲ್ಲ ಒಬ್ರೊಬ್ರೇ ಅಟ್ಯಾಕ್ ಮಾಡ್ತಾರೆ. ಏನೋ ಹೊಡೆದಂಗಾಯ್ತು.
ನೆಕ್ಸ್ಟು ಈ ಫೈಟಲ್ಲಿ ನಮ್ಮ ಅಣ್ಣ ಹೊಡೆದಿರೋದು ನೋಡಿ ಮಿಕ್ಕಿದ್ದವ್ರು ಎಲ್ಲರೂ ಓಡೋಗ್ತಾರೆ. ಮಿಕ್ಕಿದ್ದವರು ಒಬ್ಬರು ಇಬ್ಬರು ಅಲ್ಲ, 14 ಜನ ಓಡೋಗ್ತಾರೆ. 1 2 3 4 5 6 7 8 9 10 11 12 13 14. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ನೆಕ್ಸ್ಟು ನಮ್ಮ ಅಣ್ಣ ಅವ್ರ ಅಮ್ಮನ್ನ ಯಾರು ಚುಚ್ಚಿದಾರೋ ಅವ್ರನ್ನ ಹುಡುಕ್ತಾನೆ. ಆದರೆ ಕ್ಯಾಮ್ರಾಸ್, ಕ್ಲೂಸ್, CCTV ಇಂದ ಅಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ಅಷ್ಟೆ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಮತ್ತೆ ಮಕ್ಳು ಕಿಡ್ನಾಪ್ ಆಗಿರೋ ಜಾಗಕ್ಕೆ ಹೋಗಿದ್ದೆ, ಅಲ್ಲಿ ಯಾವ CCTV ಫುಟೇಜು ಸಿಕ್ಕಿಲ್ಲ. CCTV ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಇಮ್ಯಾಜಿನ್ ಮಾಡು ಸಾಕು, ಎಲ್ಲೋದ ಗೊತ್ತಾಗತ್ತೆ. ನೋವಿದೆ, ಆಕ್ರೋಶ ಇದೆ. ಮುಂದೆ ನಮ್ಮ ಸ್ಟೀಫನ್ ರಾಜ ಮಕ್ಳನ್ನ ಕಿಡ್ನಾಪ್ ಮಾಡ್ತಿರಂತ ಬರೀ ಡೌಟ್ ಪಟ್ಟಿ ಅವ್ನ ಮದುವೆಗೆ ನುಗ್ತಾರೆ. ಆದ್ರೆ ನಮ್ಮ ಸ್ಟೀಫನ್ ಎಷ್ಟು ನಾಟಿ ಅಂದ್ರೆ ಮಾಲ್ ವ್ಯಾಲ್ಯೂ ಗೊತ್ತಾಗ್ಲಿಲ್ಲ. ಇವಾಗ ಒಂದು ಸೀನ್ ನಡೀತಿರತ್ತೆ, ಆದ್ರೆ ಸಡನ್ ಆಗಿ ಅದ್ರ ಮಧ್ಯೆ ಸಾಂಗ್ ಸ್ಟಾರ್ಟ್ ಆಗತ್ತೆ. ಸ್ಟಿಫಾನ್ ನೀನ್ ಹುಷಾರು. ನಡ್ರಲ್ಲ. ಬರೇ ಸಾಂಗ್ ರ್ಯಾಂಡಮ್ ಆಗಿ ಸ್ಟಾರ್ಟ್ ಆದ್ರೆ ಪರವಾಗಿಲ್ಲ, ಆದ್ರೆ ಸಡನ್ ಆಗಿ ನಮ್ಮ ಮಾರ್ಕಣ್ಣ ಕೂಡ ರ್ಯಾಂಡಮ್ ಆಗಿ ಬರ್ತಾನೆ. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? ಆಮೇಲೆ ಇಲ್ಲಿರೋ ಬೋಟು ನೀರಲ್ಲಿ ಹೋಗಲ್ಲ, ದಡದಲ್ಲೇ ಇರುತ್ತೆ. ನೆಕ್ಸ್ಟು ಇವನೇ ವಿಲನ್ ಅಂತ ಗೊತ್ತಾಗತ್ತೆ. ಅದು ಅವ್ನ ಕೈಯಲ್ಲಿರೋ ಟ್ಯಾಟು ನೋಡಿ. ನಮ್ಮ ಮಾರ್ಕಣ್ಣ ಅವ್ರ ಅಮ್ಮನ ನೋಡಕ್ಕೆ ಹೋಗುವಾಗ ಲೈಟರ್ ಇಲ್ಲ ಅಂತ ಯಾರಿಗೋ ದಮ್ ಹೊಡಿಯಕ್ಕೆ ಕೇಳಿದ್ನಂತೆ. ಅವನ ಕೈಯಲ್ಲೂ ಇದ್ದೇ ಟ್ಯಾಟು ಇತ್ತಂತೆ. ಆಮೇಲೆ ಈ ಮೂವಿಲಿ ಬರೀ ಫೈಟ್ಸು ಸಾಂಗ್ಸು ಇಲ್ಲ, ಕಾಮಿಡಿ ಕೂಡ ಇದೆ. ಯಾಕಂದ್ರೆ ಸುಮಾರು 100 ಜನ ನಮ್ಮ ಅಣ್ಣನ ತಲೆಗೆ ಗನ್ ಇಟ್ಟಾಗ ನಮ್ಮ ಅಣ್ಣ ಅಂತಾನೆ, ಫಸ್ಟ್ ಟೈಮ್ ನನ್ನ ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದೆಯಲ್ಲ ಸ್ಟೀಫನ್, ಚೆನ್ನಾಗಿದ್ದೀನ. ಆಮೇಲೆ ಇಲ್ಲಿ ನಮ್ಮ 18 ಜನ ಮಕ್ಕಳು ಏನೋ ಮಾಡ್ತಿರ್ತಾರೆ. ನಾನು ಎಸ್ಕೇಪ್ ಆಗಕ್ಕೆ ಏನೇನೋ ಮಾಡ್ತಿದ್ದಾರೆ, ಡೈರೆಕ್ಟರ್ ಏನೋ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ ನಾನು ಅನ್ಕೊಂಡ್ರೆ ಇದೇ ರೀತಿ ಇನ್ನೊಂದು ಕಾಮಿಡಿ ಇದೆ. ನಮ್ಮ ಮಕ್ಕಳು ಕಳೆದೋಗಿದ್ದಾರೆ, ನಮ್ಮ ಮಕ್ಕಳು ಹುಡ್ಕೊಡಿ ಅಂತ ಪೊಲೀಸಿಗೆ ಕೇಳಿದ್ರೆ ಆಯಪ್ಪ ಅಂತಾನೆ. ಡೋಂಟ್ ವರಿ, ನಮ್ಮ ಮಕ್ಳು ಗತಿ ಏನ್ ಸರಿ ಈಗ? ಚಿಂತೆ ಮಾಡಬೇಡಿ, ನಮ್ಮ ಡಿಪಾರ್ಟ್ಮೆಂಟ್ಗಿಂತ ಪವರ್ಫುಲ್ ವ್ಯಕ್ತಿ ನಿಮ್ಮ ಮಕ್ಕಳನ್ನ ಹುಡುಕ್ತಾ ಇದ್ದಾರೆ. ಹೋಗಿ ಆ ಮಹಾಕಾಳಿನ ಕೇಳ್ಕೊಳ್ಳಿ. ಆ ಮಹಾಕಾಳಿನ ಕೇಳ್ಕೊಂಡ್ರೆ ಮಾರ್ಕ್ ಅವ್ರನ್ನ ಕೇಳ್ಕೊಂಡ ಹಾಗೆ. ಇವಾಗ ಇನ್ನೊಂದು ಸಾಂಗ್ ಸ್ಟಾರ್ಟ್ ಆಗತ್ತೆ. ಇನ್ನೇನು ನಮ್ಮ ಸ್ಟೀಫನ್ನ ಹೊಡೆದು ಮಾರ್ಕ್ ಮಕ್ಕಳು ಎಲ್ಲಿದಾರಂತ ಲೊಕೇಶನ್ ಹುಡುಕ್ತಾನೆ. ಅಷ್ಟರಲ್ಲಿ ರುದ್ರಾನ ಸಾಯಿಸಿದಕ್ಕೆ ಭದ್ರಾ ಬರ್ತಾನೆ, ಅವನ ಕತೆನೂ ಮುಗಿಯತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಮ್ಮ ಮಾರ್ಕಣ್ಣನೇ ಈ ಫಿಲಮ್ ಹೀರೋ ಆಗಿರೋದ್ರಿಂದ ಹೀರೋಯಿಸಮ್ ತೋರ್ಸಕ್ಕೆ ಬೇರೆ ಪೊಲೀಸ್ ಆಫೀಸರ್ಸ್ ಜೊತೆ ಹೋಗೋ ಬದಲು ಒಬ್ಬನೇ ಹೋಗ್ತಾನೆ ಮಕ್ಳನ್ನ ಕಾಪಾಡಕ್ಕೆ. 18 ಜನ ಮಕ್ಳಿರೋದ್ರಿಂದ ನಮ್ಮಣ್ಣ 10 ಟ್ರಿಪ್ ಆಗ್ತಾನೆ, ಹೋಗೋದು ಬರೋದು. ಬಂದು ನಮ್ಮಣ್ಣ ಅಂತಾನೆ, ಸರ್ ಓಕೆ ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ಯಾಕೆ ದಾದಾ ಯಾರು ಗೊತ್ತಾ, ತಲ್ಲ ಸ್ವಾಗ್ ಗೊತ್ತಾ. ಆಮೇಲೆ ಈ ಮೂವಿ ಹೀರೋ ಮಾರ್ಕ್ ಅಂತ ಯಾರ್ಯಾರು ಅನ್ಕೊಂಡಿದ್ರು ಅವರೆಲ್ಲರೂ ತಪ್ಪು. ಯಾಕಂದ್ರೆ ಈ ಮೂವಿ ಹೀರೋ ಈ ಚಿಕ್ಕ ಹುಡುಗ. ಯಾಕಂದ್ರೆ ಫೋನ್ ನೀರಲ್ಲಿ ಬೀಳತ್ತಂತ ಕವರಲ್ಲಿ ಇಟ್ಕೋತಾನೆ, ಫೈರ್ ಎಕ್ಸ್ಟಿಂಗ್ವಿಷರಿಂದ ಡೋರ್ ಓಪನ್ ಮಾಡ್ತಾನೆ, ಬೇರೆ ಮಕ್ಕಳನ್ನ ಸೇವ್ ಮಾಡಿ ವ್ಯಾನ್ ಮೇಲೆ ಕೂರಿಸ್ತಾನೆ, ಕಾಲ್ ಮಾಡಿದಾಗ ಕರೆಕ್ಟ್ ಟೈಮಲ್ಲಿ ಎತ್ತಿ ಲೊಕೇಶನ್ ಕೂಡ ಹೇಳ್ತಾನೆ. ಅಲ್ಲಿ ಕೊನೆಯವರೆಗೂ ಫೋನಲ್ಲಿರೋ ವಿಡಿಯೋನ ಸೇಫ್ ಆಗಿ ಇಟ್ಕೊಂಡಿರ್ತಾನೆ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯತ್ತೆ. ಅಪ್ಪ, ಈ ಮಾರ್ಕ್ ಮೂವಿಗೆ ನಾನು ಕೊಡ್ತಿರೋದು ನೆಗೆಟಿವ್ ರಿಮಾರ್ಕ್. ಮಾರ್ಕ್ ಜೋಕ್.
ಮಾರ್ಕ್ರಿ ಗೊತ್ತು ಕಚ್ಚಡವಾಗಿತ್ತು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮ್ ಪೇಜು ಇನ್ಸ್ಟಾಲು ಫಾಲೋ ಮಾಡ್ಕೊಂಬಿಡಿ. ಈ ವಿಡಿಯೋಗೆ ಇಷ್ಟ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.